ಚಂದ್ರಹಾಸನ ಡೈರೆಕ್ಟರ್ ಅಸೋಸಿಯೇಷನ್ ಚೀಫ್ ಹಾಕೋದು, ಅವನು ಇನ್ಚಾರ್ಜು ಅಂತ. ನಾನು ಎದ್ದು ಬಂದ್ಬಿಟ್ಟೆ. ನಾನು ಅವಾಗಲೇ ಬೇಜಾರಾಗಿದ್ದು ನನಗೆ, ಸ್ವಾರ್ಥ ಅಂತ. ಪುಟ್ಟಣ್ಣ ಕಣಗ ಹೆಸರಿಗೋಸ್ಕರ ಬಂದಿದ್ದಾರೆ ವಿನಃ ಅವ್ರು ಯಾವ ಬಾಂಧವ ಆಗಲಿ ನಾನು ಕೆಲಸ ಕಲಿಬೇಕು ಅನ್ನೋದು ಬಂದಿಲ್ಲ. ಪುಟ್ಟಣ್ಣ ಕಣಗಾಲ ಅಂತ ಕೆಲಸ ಮಾಡಿ ನಾವು ದೊಡ್ಡ ಡೈರೆಕ್ಟರ್ ಆಗಿಬಿಡ್ಬೇಕು ಅಂತ ಬಂದಿರೋರು ಅವರೆಲ್ಲ. ನಾವು ಆ ಥರದವರಲ್ಲ. ಕಾವ್ಯ ಹಾಕೊಂಡವನೆಲ್ಲ ಸನ್ಯಾಸಿ ಅಲ್ಲ. ಯಾರಿಗೆ ವೀರ್ಯ ಸ್ತಂಭನ ಮಾಡೋ ಶಕ್ತಿ ಇದೆಯೋ ಅವನೇ ಸನ್ಯಾಸಿ, ಸ್ವಾಮಿ. ವೈಶ್ಯಾವೃತ್ತಿನೇ ಗೊತ್ತಾಯ್ತು. ಅದು ಆಗಲ್ಲ, ಯಾರು ತಡೆಯೋಕ್ಕಾಗಲ್ಲ. ಕಮ್ಮಿ ಮಾಡಿ ಅಲ್ಲಿಗೆ ಮಸಣದು ಅರ್ಧ ಆಯಿತು. ಅರ್ಧ ಇಲ್ಲ, 99% ಆಗಿದೆ. ಆಮೇಲೆ ಮಾರನೇ ದಿವಸ ಹೋದರೆ ನಾನು ಬೈದ್ಬಿಟ್ರು, ಏನು ರಮಣ ಅಡ್ವಾನ್ಸ್ ಕೊಡ್ತೇನೆ, ಇದನ್ನು ಬರಲಿಲ್ಲ, ಅಡು ಬಂದ್ಬಿಡ್ತು ನನಗೆ. ಆಮೇಲೆ ಅವಾಗ ತಾನೇ ನನ್ನ ಮಗ ಅಮೇರಿಕಕ್ಕೆ ಹೋಗಿದ್ದಾನೆ. ಅಲ್ಲಿನ ಜೀವನ ಹೇಗೆ ಅಂತೆಲ್ಲ ಗೊತ್ತಲ್ಲ. ಯಾವ ಮಗ? ದೊಡ್ಡವನು ಇನ್ಫೋಸಿಸ್ನೇ 2ನೇ ಸಲ ಹೋಗಿದ್ದ. ಇವನು ಹೋಗಿ ಬರ್ತೀನಿ ಅಂದ. ಆವಾಗ ನಾನು ಏನು ಮಾಡಿದ್ದಾನೆ, ನನ್ನ ಹಿಂದಿನಿಂದನೇ ಫೋಟೋ ಬಿಸಾಕಿದ್ದಾನೆ UPS ಮೇಲೆ. ನೆಂಟಿ ಹಾಲಲ್ಲಿ ಕೂತಿದ್ಲು. ನನ್ನ ಹಿಂದೆ ಮೆಟ್ಲು ಇಳಿತಾಯಿದ್ದೆ, ಅವನ್ನ ಕಳಿಸ್ಬಿಟ್ಟು ಬರೋಣ ಅಂತ. ನನ್ನ ಮುಂದೆ ಬಂದು ಫೋಟೋ ಬಿದ್ದಿದೆ. ಯಾಕೆ ನನ್ನ ತಲೆಗೆ ಹೊಳೆದಿಲ್ಲ, ಲೆಕ್ಕ ಹಾಕೊಳ್ಳಿ ವಿಧಿನ. ಮಂಪು ಬಂದುಬಿಡುತ್ತೆ. ನಿಮಗೆ ರಸ್ತೆ ಗೊತ್ತಿರ್ತೀನಿ, ಗೊತ್ತಿದ್ರೂ ಆಗಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಒಂದ್ಸಲ ವಿಜಯ ನರಸಿಂಹ ಯಾವುದೋ ತಮಿಳ್ನವ್ರು ಪಾಪ ಬಂದರು. ದುಡ್ಡಿನವ್ರು ಏನಲ್ಲ, ಅವ್ರಿಗೆ ಹೆಂಗೆ ಅಂತಂದು ಎಲ್ಲಿ ದುಡ್ಡು ಬರುತ್ತೋ ಅದಕ್ಕೆ ಬಾಚಿಕೊಂಡ್ಬಿಡ್ಬೇಕು. ನನ್ನ ಅಡ್ವಾನ್ಸ್ ಕೊಡಿಸ್ತೀನಿ ಬಾ ಅಂದರು. ನನಗೆ ಅದು ಅಡ್ವಾನ್ಸ್, ಅವನು ಸಿನಿಮಾ ಮಾಡಲ್ಲ ಅಂತ ನನಗೆ ಗೊತ್ತು ಪಾಪ. ಅವನು ದುಡ್ಡು ಕಷ್ಟದಲ್ಲಿ ಇದ್ದರೂ ಕೂಡ ಆ ಅಡ್ವಾನ್ಸ್ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಸರಿ, ಮಾರನೇ ದಿವಸ ಸಾಯಂಕಾಲ ಹೊರಟೆ. ಗಣೇಶೇ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಲೇ ನನಗೆ ಗೊತ್ತಿಲ್ಲ. ಪಕ್ಕದಲ್ಲೇ ಹೋಗಿದ್ದೀನಿ. ರಾಮಾಂಜನ ದೇವಸ್ಥಾನ ಪಕ್ಕದಲ್ಲೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಎಲ್ಲಿಗೆ ಹೋಗಿದ್ದೀನಿ ಅಂತಂದರೆ ಲಾಸ್ಟ್ ಒಂದು ಪಾರ್ಕ್ ಬರುತ್ತೆ, ಅಲ್ಲಿಗೆ ಹೊರಟೋಗಿದ್ದೀನಿ. ಕಣ್ಣು ಬಿಡ್ತಾಯಿದ್ದೀನಿ, ಎಲ್ಲಿಗೆ ಬಂದಿದ್ದೀನಿ ನಾನು, ವಿಜಯ ನರಸಿಂಹ ಅವ್ರಿಗೂ ಎಲ್ಲಿ ಹುಡುಕಾಡ್ತಾ ಇದ್ದೀನಿ. ಆಮೇಲೆ ಮಾರನೇ ದಿವಸ ಹೋದರೆ ನಾನು ಬೈದ್ಬಿಟ್ರು, ಏನು ರಮಣ ಅಡ್ವಾನ್ಸ್ ಕೊಡ್ತೇನೆ, ಇದನ್ನು ಬರಲಿಲ್ಲ, ಅಡು ಬಂದ್ಬಿಡ್ತು ನನಗೆ. ವಿಜಯ ನರಸಿಂಹ ಬೇಜಾರು ಮಾಡ್ಕೊಬಿಡಿ, ಹಿಂಗೆ ಆಗೋಯ್ತು. ಬಂತೆ, ನಿಮ್ಮ ಮನೆಗೆ ಬರೋಕ್ಕೆ ನನ್ನ ಕೆಲ ಆಗಲಿಲ್ಲ. ನಂಬ್ತೀರಾ ಇದನ್ನು? ಹಾಗೆ ಇದೆಲ್ಲ ಆಯಿತು. ಆಮೇಲೆ ಹೋಗಿದ್ದಾನೆ, ಬಿಸಾಕಿದ್ದಾನೆ. ಯಾಕೆ ಏನು ಅಂತಲೂ ಗೊತ್ತಿಲ್ಲ. ಅದೇ ಸೆಕೆಂಡ್ ಸ್ಟೇಜಲ್ಲಿ ಇದ್ದೀವಿ. 3 ದಿವಸ ಆದಮೇಲೆ ಅಲ್ಲಿಂದ ಪೊಲೀಸ್ನವರೆಲ್ಲ ಹಳೆ ಮನೆ ಹತ್ರಕ್ಕೆಲ್ಲ ಹುಡುಕಾಡಿದ್ದಾರೆ, ಐಡೆಂಟಿ ಯಾವುದು ಇದು ಮಾಡಿ. ಆಮೇಲೆ ಇಲ್ಲ, ನಮಗೇನು ಗೊತ್ತಿಲ್ಲ, ಪುಟ್ಟಣ್ಣ ಕಣಗಾಲ ಮನೆ ಕಡೆ ಇರ್ತಾರ, ಅಲ್ಲೆಲ್ಲ ಮಾಡಿದ್ರು. ಆಮೇಲೆ ಯಾರೋ ನಿಮ್ಮಂಥ ಪೇಪರ್ನವರೆಲ್ಲ ಇದ್ದು ಅಲ್ಲಿ ಮೇಯರ್ಗೆಲ್ಲ ಇನ್ಫಾರ್ಮ್ ಮಾಡಿದ್ರು. ಆಮೇಲೆ ನನ್ನ ಮಗ ಅವಾಗ ತಾನೇ ಹೋಗಿದ್ದೆ, ನಾನು ಬಂದುಬಿಡ್ತೀನಿ ಅಂಥೇಳಿ ನನ್ನ ಬಾಮಗ ಹೊಸೂರಿನ ನಾನು ನನ್ನ ಸೊಸೆ ಎಲ್ಲ ಫ್ಲೈಟಲ್ಲಿ ಹೋದ್ರಿ. ಹೋಗಿ ನಾನು ಎಲ್ಲಿ ಆ ಹ್ಯಾಂಡ್ಗನ್ನೆಲ್ಲ ಹಾಕಿದ್ದು. ಇದೆಲ್ಲಿ ಜಾಗ? ಎಲ್ಲಿ? ಪುಣೆಯಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದೆ. ಅವ್ರು ಕೇಳ್ತಾರೆ, ಅವನು ಡೆಲ್ಲಿಗೆ ಟಿಕೆಟ್ ತೊಗೊಂಡಿರೋದು. ಇಲ್ಲಿ ಹೇಗೆ ಬಂದ? ಇಲ್ಲಿ ಯಾರು ಇದ್ದಾರಾ? ಇಲ್ಲ ಸರ್, ಇಲ್ಲಿ ಯಾರೂ ಬಂದಿಲ್ಲ. ಮತ್ತು ಡೆಲ್ಲಿಗೆ ತೊಗೊಂಡಿರೋನು ಇಲ್ಲಿ. ಅದು ಹೆಂಗಿದೆ ಅಂದರೆ 15 ಕಿಲೋಮೀಟ್ರ್ ಆಚೆ. ಅಲ್ಲಿ ಯಾರು ಸತ್ತರೆ ಪೊಲೀಸಿಗೆ ಯಾರೂ ಬರಲ್ವಂತೆ, ಊರಿನವರೇ ಎಲ್ಲ ಮಾಡ್ಬೋದು ಅಂತ. ಆಮೇಲೆ ಪಾಪ ಸಹಾಯ ಮಾಡಿದ್ರು. ಈ ಫೋರ್ಟ್ ಮಾಸ್ಟರ್ ಅದು ಕರೆದ್ರು ನಮ್ಮನ್ನು. ಬಟ್ ನಮ್ಮ ವಯಸ್ಸು ಇದೆಲ್ಲ ನೋಡಿದ್ಮೇಲೆ ಊಟ ಬೇಕಾ ತಿಂಡಿ ಬೇಕಾ, ಇಬ್ಬರು ಲೇಡಿ ಸಹಾಯ ಮಾಡಿ. ಇದೆಷ್ಟು ವರ್ಷ ಆಯಿತು? ಈಗ 12 ವರ್ಷ. ತೀರ್ಕೊಂಡ? ಹಾಂ, 28 ವರ್ಷ ಆಗಿತ್ತು. ಆಮೇಲೆ ಅಲ್ಲಿಂದ ಫ್ಲೈಟ್ ಮಾಡಿ ಅದೊಂದು ನೋವು ಅದು ಇದ್ದೇ. ಅದಕ್ಕೇನು ಇವತ್ತು ಅಷ್ಟೇ. ನಾನು ದಿವಸ ಪೂಜೆ ಮಾಡ್ಬೇಕಾದ್ರೆ ನಮ್ಮಿಂದ ಏನೋ ತಪ್ಪಿದ್ದು ನಮ್ಮನ್ನು ಕ್ಷಮಿಸ ಮತ್ತು ದಿವಸ ಕೇಳ್ಕೊತೇನೆ. ಅದು ಕೇಳ್ಕೋಬೋದೋ ಬಿಟ್ಟರು, ನಾವೇನಿಗೆ ಅನ್ಯಾಯ ಮಾಡಿದ್ದು ನನ್ನ ಕ್ಷಮಿಸಪ್ಪ ಅಂತ. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಪೂಜೆ ಮಾಡ್ತೀನಿ. ಅವಾಗ ನೇರವಾಗಿ ಅದು ಒಳಗಡೆ ಹೊಟ್ಟೋಗ್ಬಿಟ್ಟೆ. ಅವ್ರು ಯಾರೋ ಅಟ್ಟಿಸ್ಕೊಂಬಂದುಬಿಟ್ರು. ಯಾಕಂದ್ರೆ ಒಂದು ಆ್ಯಕ್ಸಿಡೆಂಟ್ ಆದವು ಅಂಥವೆಲ್ಲ ಹೆಣ್ಣುಗಳು ನೋಡಿದ್ರೆ ಹೆದರ್ಕೊಂಡು. ಹೌದು, ವಿಚಿತ್ರವಾಗಿರುತ್ತೆ. ಹಾಗೆ ಆಗಿ ಬಂದು ಆಮೇಲೆ ನೋಡಿದ್ರೆ ಸಾಕಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ತೊಗೊಂಡೋಗಿ ಅವನೇ ಶಂಕರಾಚಾರ್ಯ. ನಾನು ಹೇಳಿದೆ, ಶಂಕರಾಚಾರ್ಯರು ಒಬ್ಬರೇ ಕಣೋ. ಅವನಿಗೆ ಕೋಪ ಬಂದ್ಬಿಡ್ತು. ಒಂದು ದಿವಸ ಹೊಡೆದ ಒದ್ದ.
ನಾನು ಮಾತಾಡಿದ ತಪ್ಪು. ನಾನು ಹೇಳಿದೆ ಶಂಕರಾಚಾರ್ಯರು ಒಬ್ಬರೇ, ಅವ್ರು ಯಾರಾದ್ರೂ ಸರ್ಟಿಫಿಕೇಟ್ ಎಲ್ಲರಿಗೂ ಕೊಡ್ತಾರೆ. ಕಾವ್ಯ ಹಾಕೊಂಡವನೆಲ್ಲ ಸನ್ಯಾಸಿ ಅಲ್ಲ. ಯಾರಿಗೆ ವೀರ್ಯ ಸ್ತಂಭನ ಮಾಡೋ ಶಕ್ತಿ ಇದೆಯೋ ಅವನೇ ಸನ್ಯಾಸಿ ಸ್ವಾಮಿ. ಈ ಜಲಸ್ತಂಭನ, ವೀರ್ಯಸ್ತಂಭನ, ಅಗ್ನಿಸ್ತಂಭನ ಅಂತಲೇ ಇದೆ. ಅವ್ರುಗಳು ಶಕ್ತಿ ಇರಬೇಕು. ಅವನು ನೋಡಿದ್ರೆ ಹಾಗೆ. ಆಮೇಲೆ ಇಲ್ಲಿ ಒಂದು ಸೆಕೆಂಡ್ ಸ್ಟೇಜ್ ಇಟ್ಟಿಲ್ಲ. ಆಮೇಲೆ ಕಿಮ್ಸಲ್ಲಿ ಅಲ್ಲಿಂದ ಫ್ಲೈಟಲ್ಲಿ ತೊಗೊಂಬಂದು ಎಲ್ಲ ಮಾಡಿದ್ವಿ. ಆಮೇಲೆ ಎಲ್ಲೆಲ್ಲಿ ಬ್ಯಾಂಕ್ ಲೋನ್ ಎಲ್ಲ ಕಡೆ, ಸುಮಾರು ಕಡೆ ಕೆನರಾ ಬ್ಯಾಂಕು, ಇದು ಯಾವುದೋ ICICI ಬ್ಯಾಂಕ್ ಇರೋದಿಲ್ಲ, ಅದೆಲ್ಲ ನಿಮ್ಮ ತಲೆಗೆ ಬಂತಾ? ತಲೆಗೆ ಸುಮಾರು ಬಂತು. ಆಮೇಲೆ ಕಣ್ಣು ಮುಚ್ಕೊಂಡು, ನಮಗೆ ಗೊತ್ತಿಲ್ಲ ಇದು ಸಾಲ ಯಾತಕ್ಕೆ ತೊಗೊಂಡಿದ್ದೇನೆ ಗೊತ್ತಿಲ್ಲ. ನಾನು ಯಾವುದಕ್ಕೂ ಸೈನ್ ಹಾಕಿಲ್ಲ. ನನ್ನ ಅವ್ರ ಅಮ್ಮನ ಹತ್ರ ಹಾಕಿಸ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಮಗ ಉದಯ ಹೇಳ್ದ, ನೋಡು ಇದು ವ್ಯಾಮೋಹ ಬಂದು ಇದು ಅಂಥೇಳಿ ಸೈನ್ ಹಾಕಿದೆಯಲ್ಲ ಕಣ್ಣು ಮುಚ್ಕೊಂಡು, ಈಗ ಅನುಭವಿಸು. ಅವಾಗ ನಾವು ಏನಾಗಬೇಕು? ಒಂದು ಕಡೆ ಮಗ, ಒಂದು ಕಡೆ ಸೊಸೆ, ನಮ್ಮ ಹತ್ರ ಇಲ್ಲ. ಬಟ್ ಅವನು 3 ಲಕ್ಷ ಅಂದರೆ ನಾವು ಯಾರನ್ನೋ ನಿಮ್ಮಂಥವ್ರನ್ನೇ ಯಾರನ್ನಾರೋ ಕೈಕಾಲು ಹಿಡ್ಕೊಂಡು ಕೊಡ್ತೀವಿ ಅಂತೇಳಿ ಏನೋ ಮಾಡಿ ಸಾಲ ಮಾಡಿ ಜೀವ ಉಳಿಸ್ಕೋಬೋದಿತ್ತು. ಗೊತ್ತಾಗಲಿಲ್ಲ. ಹಾಗೆ ವಿಧಿ ಅನ್ನೋದು ಬರಬೇಕಾದ್ರೆ ಗೊತ್ತಾಯಿತು ನನಗೆ, ಹೋಗ್ಬೇಕಾದ್ರೆ ಗೊತ್ತಾಗಲಿಲ್ಲ. ಪುತ್ರ ಶೋಕಂ ನಿರಂತರ. ಅಯ್ಯೋ, ಪುತ್ರಿ ಅಂತ ಹೇಳಲೇ ಇಲ್ಲ, ಪುತ್ರ ಶೋಕಂ ಅಂತ ಕನಸಲ್ಲೆಲ್ಲ ಬರ್ತಾನೆ. ನೀವು ಇನ್ನೂ ಒಂದು ಇದು ನಂಬ್ತಿರೋ ಬಿಡ್ತೀರೋ, ನಾನು ಗುಂಡು ಹಾಕ್ತೇನೆ ಇಲ್ಲ ಅಂತ ಹೇಳಲ್ಲ. ಡೈರೆಕ್ಟ್ ಎದುರುಗಡೆ ಸಿಗರೇಟು ಇದು ಮಾಡಿದಾಗ ದುಡ್ಡಿಲ್ಲ, ಮಳೆ ಅದು ಇದು ಎಲ್ಲ ಬರುತ್ತೆ. ಏನು ಮಾಡೋದಪ್ಪ ದೇವರೇ, ಅಷ್ಟು ದೂರ ಮಳೆಯಲ್ಲಿ ಹೋಗ್ಬೇಕಲ್ಲ ಅಂದರೆ ಇದರಲ್ಲಿ ಗಾಂಧಿ ಬಜಾರಲ್ಲಿ ಇದ್ವಿ, ಕಾರಂಜಿ ಅಲ್ಲಿ. ಗಣೇಶ ಕಾಸರಗೋಡೆ ಇನ್ನೊಬ್ಬೇ ಬಿಡಿ, ಇಬ್ಬರಿಗೂ ಹೇಳ್ತೀನಿ. ನಾನು ರೇ ಬೀರು ಏನೋ ಶಬ್ದ ಆಯ್ತು ನೋಡ್ರಿ, ತೆಗೆದು ಪಟ್ಟಣ ಇದೆ. ಸುಮಾರು ದಿವಸ ನಡೀತು ಇದೇ ಥರ, ನಮ್ಮ ಥರ ಯಾರು. ಈಗ ನಮ್ಮ ಸಂದರ್ಶನದಲ್ಲಿ ಭಾಗ 2 ಅಂತ ಮಾಡೋಣ. ಇದು ಭಾಗ 1. ಇನ್ನು ಕೂತ್ಕೊಂಡ್ರೆ ನಿಮ್ಮ ಹತ್ರ ಸ್ಟೋರಿ ತುಂಬ ಇದೆ. ಯಾಕಂದ್ರೆ ಹಾಗೆ ಮಸಣದು ಅಷ್ಟೇ. ಮಸಣದು ಹೊರಟ್ವಿ. ಅದೇ ನಿಮ್ಗೆ ಹೇಳಿದೆ, ನಮ್ಮ ವಿಜಯ ನರಸಿಂಹ ಮಸಣದು ನೆಗೆಟಿವ್ ಟೈಟ್ಲು ಬೇಡ ಅಂತ. ಹೌದು ಹೌದು. ನಾನು ಸುಳ್ಳಿನ ನನಗೆ ಆಸೆ ಏನು ಅಂತ ಗೆಜ್ಜೆ ಪೂಜೆ ಮಾಡಿದ್ರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟು. ಇದು ಕಲರ್ನಲ್ಲಿ ಮಾಡ್ಬೋದು. ಬಟ್ ಇನ್ನೂ ಪವರ್ಫುಲ್ ಇದೆ ಇದರಲ್ಲಿ. ಹೇಗೆಂದರೆ ತಾಯಿ ಆದವಳೆ ಮಗಳನ್ನ ಹಿಡ್ಕೊಂಡಿರ್ತಾಳೆ. ಅವಳು ವಯಸ್ಸಿಗೆ ಬರ್ತಾ, ಇನ್ನು ಚಿಕ್ಕ ಹುಡುಗಿ ಇವಳು ಮಗಳು. ಅವಳಿನ್ನೂ ವ್ಯವಹಾರ ನಡೆಸ್ತಾ ಇರ್ತಾಳೆ, ಅವಳೇ ಸುಳ್ಳುಗಾರಿಕೆ ಮಾಡ್ತಿರ್ತಾಳೆ. ಇನ್ನು ಮಗಳು ಆ ವಯಸ್ಸಿಗೆ ಬಂದಿರೋರು, ಇನ್ನು 8-9 ವರ್ಷ. ವಯಸ್ಸಿಗೆ ಬಂದ ತಕ್ಷಣ ಇವಳು ಇದು ಮಾಡ್ತಾಳೆ. ಇವಳು ಏನು ಕುಡಿಯೋದು ಅಂತಂದರೆ ಪರಿಚಾರಕರು ಬೇಕಾದಷ್ಟು ಶ್ರೀಮಂತರು, ಅವಳು ನಿಯತ್ತಾಗಿ ಮಾಡ್ತಾಳೆ. ದುಡ್ಡು ಕೊಡ್ತಾರೆ ಅಂತ ಕಿತ್ಕೊಳ್ಳೋಲ್ಲ. ಆ ಬ್ಯೂಟಿ ನೋಡಿ, ಅದು ಕೈಲಾಸ ಅಂತ. ಅವ್ರದ್ದು ಎಷ್ಟು ಕತೆ ಸಹಜವಾಗಿರುತ್ತೆ ಅಂದರೆ ಅಷ್ಟು ಸಹಜ. ಇದು ಯಾವುದ್ರ ಬಗ್ಗೆ ಹೇಳ್ತಾ ಇದ್ರಿ? ನಮ್ಮ ಪುಟನ ಕಣ್ಗಳಿಗೆ ಅದು ಮಸಣದು ಸುಳ್ಳು ಬಗ್ಗೆ ಕೊಟ್ಟಲ್ಲ. ಅದು ಮಾಡಿದ್ರೆ ಗೆಜ್ಜೆ ಪೂಜೆ ಕಲರ್ ಬೇರೆ ಅಲ್ವಾ. ಅದರಲ್ಲಿ ತಾಯಿನೇ ಮಗಳನ್ನ ಹಿಡಿತಾಳೆ. ಮಗಳು ವಯಸ್ಸಾದ ನಂತರ ಮೊಮ್ಮಗಳ ಮೇಲೆ ಕಣ್ಣು ಹಾಕ್ಬಿಡ್ತಾಳೆ ಅಂತ ಅವಳೇನು ಮಾಡ್ತಾಳೆ ಅಂದರೆ ಈ ಮುಂಡೆ ಹಾಗೆ ಡೈಲಾಗಿದೆ. ಈ ಮುಂಡೆ ನನ್ನೇ ಬಿಡಲಿಲ್ಲ, ಇನ್ನು ನನ್ನ ಮೊಮ್ಮಗಳನ್ನ ಬಿಟ್ಟಾಳಿ ಅವಳು ಕಣ್ಣು ಹಾಕ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಸೀರೆನೆಲ್ಲ ಬಿಡಿಸು, ಅವಳಿಗೂ ವಿಷ ಕೊಟ್ಟು ಇವಳು ವಿಷ ಕೊಡ್ತಾಳೆ. ಆ ಥರ ಅದು ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ ಅಂತ ನನ್ನ ಇದು. ನನಗೆ ಇಷ್ಟು ಪರಿಣಾಮ ಬೀರಿದ ಮೇಲೆ ಕತೆ, ಇನ್ನು ಅವರು ಇನ್ನೆಷ್ಟು ಮಟ್ಟಿಗೆ ಮಾಡ್ಬೋದಿತ್ತು. ಆಯಿತು, ಶೂಟಿಂಗ್ ಎಲ್ಲ ಆಯಿತು, ಎಲ್ಲ ಶೂಟಿಂಗ್ ನಡೀತಿದೆ. ಆಮೇಲೆ ಹೋದ್ವಿ, ಮಾವಿನ ಹಣ್ಣೆಲ್ಲ ತಂದಿದ್ರು, ನೋಡ್ಕೊಂಡು ಹೋದ್ವಿ ನಾವು ಇಷ್ಟು ಗೊತ್ತಾ ಕಾರವಾರದಲ್ಲಿ. ಆಮೇಲೆ ಮಧ್ಯಾಹ್ನ ನಾನು ಊಟ ಮಾಡಿ ಅವ್ರು ಸ್ವಲ್ಪ ಹೊತ್ತು ಮಲ್ಕೊಡೋರು. ಆಮೇಲೆ ಎದ್ದು ಟಿ ಕೂಡ ಚಿತ್ತ ಅವಾಗ ಹುಮ್ಮಸ್ ಬಂದ್ಬಿಡೋದು. ನಾನು ಹೋದೆ, ದಮ್ ಹೊಡ್ಕೊಂಡೆ, ಹೊಡಿಯೋಕ್ಕೆ ಊಟ ಅದು ಆಯಿತು. ಅವ್ರೇನು ಮಾಡಿ ಮಲ್ಕೊಳ್ಳೋಕೆ ಮುಂಚೆ ನಮ್ಮ ರಾಮನಾಥ್ರಿಗೆ ಹೋಯ್ತು. ಅವಾಗ 2ನೇ ಪಿಕ್ಚರು, ಅಮೃತಗಳಿಗೆ ಫಸ್ಟ್ ಪಿಕ್ಚರು, 2ನೇ ಪಿಕ್ಚರ್ ಮಸಣದು ಮಾಡೋದು ಅಂತಿಟ್ಟು. ರಮಣ ಡೈರೆಕ್ಟ್ರಿಗೆ ಮಾವಿನ ಹಣ್ಣು ಬೇಕಂತೆ, ತುತ್ತೇರಕ್ಕೆ. ಅವ್ರು ಶುಗರ್ ಇತ್ತಲ್ಲ, ಅವರೆಲ್ಲ ಮಾವಿನ ಹಣ್ಣು ತಲೆ ಒಳಗೆ ಎಲ್ಲ ಮಾಡಿದೆ. ಆಮೇಲೆ ನೋಡಿದ್ರೆ ಮಾಂಟೇಜ್ಗೆ ಈ ಶಿವಕುಮಾರು, ಅಪರ್ಣ ಅವರೆಲ್ಲ ಬರ್ತಾರೆ. ಪಾರ್ವತಿ ಅಂತ ಅದು ಬರ್ತಿಲ್ಲ ಅವನಿಗೆ. ಪಾರ್ವತಿ ಅಂತಲೇ ಬರ್ತೀವಿ, ಮಾಮೂಲಿ ಪಾರ್ವತಿ ಅಂತಾನೆ. ಶಿವಕುಮಾರ್ ಏನು ಓದಿದ್ದೀರಪ್ಪ? PhD. SSC ದಂಡಯಾತ್ರೆ, ಅಲೆಕ್ಸಾಂಡರ್ ದಂಡಯಾತ್ರೆ, ಸಾಕ್ಷಾತ್ ಕಡೆ ಉಪಾಸನೆ ಹೊಡ್ತೇವೆ, ಒಂದೊಂದು ಪಾಟ್ ಮಾಡೋದು. ಇದು ಪಾರ್ವತಿ ಮಾಮೂಲಿ.
ನೀವು ಇಲ್ಲಿ ಹೇಳಬೇಕಾಗಿರೋದು ಪಾರೋತಿ ಪಾರೋತಿ ಆಮೇಲೆ ಬರೆಸ್ದೆ ಮಣ್ಣು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸ್ಟೈಲ್ ಹೇಳ್ಕೊಟ್ಟೆ ಸ್ಟೈಲ್ಗೆ. ಅಂದರೆ ಯಾರೇ ಇರಲಿ, ನೀವೇ ಗಣೇಶರು ಇರ್ಬೋದು, ಯಾರೇ ಇದ್ರೂ ನಾವು ಹೇಳ್ಕೊಡೋಕೆ ನಮಗೆ ಬುದ್ಧಿ ಇರಬೇಕು. ಹೇಗೆ ಹೇಳ್ಕೊಟ್ರೆ ಅವ್ನಿಗೆ ನಾಟುತ್ತೆ ಅಂತ ಆಮೇಲೆ ಹೇಳಿದ್ರು ಆಯಿತು ಅಂತ ಇಟ್ಕೊಳ್ಳಿ. ಮಾವನಣ್ಣು ಎಲ್ಲ ಆಯಿತು. ಮಧ್ಯಾಹ್ನ ಎದ್ರು ಈ ನಮ್ಮ ಇದೇ ಪದ್ಮಾವಾಸ ಅಂತ ನಾವು ಹೋಗೋಣ ಅಂತ ಒಮಿಟ್ ಗೊತ್ತಲ್ಲ ನಿಮಗೆ, ಒಮಿಟ್ ಮಾಡೋ ಅವ್ನು ಬೇಡ ಅಂತ ಕಳಿಸಿದ್ವಿ, ಸಾಂಗ್ ಬೇಡ ಹಾಗೆ ಅಂತ. ಇವ್ರೇನು ಮಾಡೋದು, ಸಾಯಂಕಾಲ ಆದರೂ ಪ್ಯಾಕಪ್ ಮಾಡೋಣ ಅಂದ್ಬಿಟ್ರು. ಪ್ಯಾಕಪ್ ಮಾಡೋ ಡೌಟ್ ಬಂದ್ಬಿಟ್ರು, ಓ ಈ ಪಿಕ್ಚರ್ ಆಗಲ್ಲ, ಇದು ಉಳಿಯಲ್ಲ ಅಂಥೇಳಿ. ನಾವು ಹೇಗೆ ಅಂದರೆ ಪ್ಯಾಕಪ್ ಮುಂಚೆ, ಯಾಕೆಂದ್ರೆ ನಿಮ್ಗೆ ಗೊತ್ತಾ, ತಕ್ಷಣ ಎಲ್ಲರೂ ಓಡೋಗ್ಬಿಡ್ತಾರೆ. ಹೌದು, ಪಾಪ ಸಿಕ್ಕಾಕೊಳ್ಳೋರು, ಕಾಸ್ಟ್ಯೂಮ್ನವರು, ಮೇಕಪ್ನವರು, ಯೂನಿಟ್ನವರು. ನಾವು ಇದೆಲ್ಲ ಯೋಚನೆ ಮಾಡೋರು. ಯಾರು ನಮಗೇನು ಮಾಡ್ತಿದ್ರು ಬಿಡ್ತಿದ್ರು ಬೇರೆ, ಅವ್ರು ನಮ್ಮವರು. ನಮ್ಮ ಕೈಲಿ ಪ್ಯಾಕ್ ಮಾಡೋಷ್ಟು ತಾಳ್ಮೆ, ಶಕ್ತಿ, ದುಡ್ಡು ಇಲ್ಲದಾಗೆ ನಮಗೆ ಬೇಕಾದಷ್ಟು ಕೆಲಸ ಆಗದೇ ಇದ್ರು ಅವ್ರಿಗೊಂದು ಸಹಾಯ ಈ ಥರ ಅಟ್ಲೀಸ್ಟ್ ಒಂದು ತಿಳುವಳಿಕೆ ಹೇಳ್ಬೋದು. ಅವಾಗ ನಾನು ಮಾಡಿದೆ ಕ್ರೈನ್ ಗೀನೆಲ್ಲ ಶಾರ್ಟ್ ಎಷ್ಟಿತ್ತು ಅಂತ ಗೊತ್ತಲ್ಲ, ಇನ್ನೊಂದು 2 ಗಂಟೆ 5-5:30 ಪ್ಯಾಕಪ್ ಮಾಡ್ತೀವಿ ಸಾಯಂಕಾಲ. ಎಕ್ಸ್ಟೆಂಡ್ ಮಾಡೋದು ಅಂದರೆ ಎಫೆಕ್ಟ್ ಇಲ್ಲ. ಕ್ರೈನ್ಗಿನ್ ಬೇಡದೇ ಇದೆಲ್ಲ ಪ್ಯಾಕಪ್ ಹೇಳೋಣ, ಎದ್ದ ಮೇಲೆ ಹೇಳ್ತಾರೆ ನೋಡೋಣ ಅಂತ ನನ್ನ ತಲೆ ಹೊಂದಿದೆ. ಆಮೇಲೆ ನನಗೆ ಅನಿಸೋದು ಪ್ರವರ ಗೊತ್ತಲ್ಲ, ಹೇಳ್ಬಿಟ್ಟು ಒಂದು 200 ಅಡಿ ತೆಗೆದುಬಿಟ್ಟು ದಿಸ್ ಶಾರ್ಟ್ ಫಾರ್ ರಮಣ ಇಲ್ಲಾಂದರೆ ಕಟ್ ಮಾಡಿ ಬಿಸಾಕಲ್ಲ. ಯಾಕಂದರೆ ನಾನು ಒಬ್ಬನೇ ಇದ್ದರೆ ಕಟ್ ಮಾಡಿ ಬಿಸಾಕ್ಬೋದು ಅಂತ ಅವ್ರು ಇರ್ತಾರಲ್ಲ. ಆವಾಗಲೇ ಹಾರ್ಟ್ ಅಟ್ಯಾಕ್ ಆಯಿತಾ? ಇಲ್ಲ, ಅದಾದಮೇಲೆ ಅವತ್ತೇ ಪ್ಯಾಕಪ್ ಹೋದರು. ಮಾನ್ಯಸ್ ಏನು ಮಾಡಿದ್ದಾರೆ, ಈ ಚಂದ್ರಹಾಸನ್ಗೆ ಹೇಳಿದ್ದಾರೆ, ನಿರ್ದೇಶಕರ ಸಂಘ ಅಲ್ಲೇ ಹೋಗಿದ್ದವರು. ಅಲ್ಲೇನು ಮಾಡಿದ್ದಾರೆ, ಚಂದ್ರಹಾಸನ್ಗೆ ಎಲ್ಲೋ ಅಣ್ಣ ಕೇಳೋರು, ಏನಾದ್ರು ಕ್ಲೈಮ್ಯಾಕ್ಸ್ ಏನಾದ್ರು ಐಡಿಯಾ ಇದ್ರೆ ಹೇಳೋ. ಇವನೇನು ಡೈರೆಕ್ಟ್ರು ಹೇಳ್ಬಿಟ್ರಲ್ಲ ಕ್ಲೈಮ್ಯಾಕ್ಸ, ಇವನಿಗೆ ಅದು ಖುಷಿ ಪಟ್ಬಿಟ್ಟು, ಹೌದಾ ಏನಪ್ಪ ಹಾವು ಕೈ ಸತ್ತೋಗ್ತಾರಂತೆ, ಹೌದಾ ಅಂದಿನ ಸಿನಿಮಾಗೆ ಇಟ್ಟು ಅಂದ. ಮತ್ತು ಅವರು ಹೋಗ್ತಾ ಅದೇನೋ ಸೊಪ್ಪು ತಿಂದುಬಿಡ್ತು, ಹುಚ್ಚಿಡ್ದು ಬಿಡುತ್ತಂತೆ. ಓ ಅವ್ರಿಗೂ ತಲೆಕೆಟ್ಟಾಗಿದೆ ಹೋಗು ಅಂತೆ. ಆ್ಯಕ್ಚುಲಿ ನಾನು ಅವರು ಏನು ಪ್ಲ್ಯಾನ್ ಹಾಕಿದ್ವಿ, ನಮ್ಮ ಪಡವರಳ್ಳಿ ಪಾಂಡವ್ರ ಥರ. ನೀವು ಅಟ್ತಾನೇ ಇರ್ತೀರ, ಅವ್ರು ಬರ್ತಾನೆ ಇರ್ತಾರೆ, ಬರ್ತಾಯಿರ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ಈ ಗಂಡಸ ಸಮಾಜ ಇರಬೇಕು, ವೈಶ್ಯಾವಾಸ್ತೆಗೇನು ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಬ್ರಹ್ಮರಾಕ್ಷಸವಾಗೇ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅಂತ ನಾನು ಡೈರೆಕ್ಟು ಪ್ಲ್ಯಾನ್ ಮಾಡಿದ್ವಿ. ವೈಶ್ಯಾವೃತ್ತಿನೇ ಗೊತ್ತಾಯ್ತು. ಅದು ಆಗಲ್ಲ, ಆಗಲ್ಲ, ಯಾರು ತಡೆಯೋಕ್ಕಾಗಲ್ಲ. ಕಮ್ಮಿ ಮಾಡಿ ಅಲ್ಲಿಗೆ ಮಸಣದು ಅರ್ಧ ಆಯಿತು. ಅರ್ಧ ಇಲ್ಲ, 99% ಆಗಿದೆ. ಒಂದು ಲಿಂಕ್ ಸೀನ್ಗಳು ಮಾತ್ರ ಇತ್ತು. ಈ ಸಾಂಗ್ ಬೇಡ ಅಂತ ಹೇಳಿದರು, ಒಂದು ಫೈಟ್ ಹಾಕಬೇಕು ಅಂತಿದ್ರು, ಹಾಕಲಿಲ್ಲ ಅಂತ ಹೇಳಿದರು, ಬೇಡ ಅಂದಿದ್ರು. ಅವ್ರು ಮಾಡಲೇ ಇಲ್ಲ, ವಾಪಸ್ ಬಂದಾಗೋಯ್ತು. ಬಂದಮೇಲೆ ನಿಮ್ಮ ಡೈರೆಕ್ಟ್ರ್ ಸಂಘ, ಆವಾಗಲೇ ನನಗೆ ಅವ್ರ ಮೇಲೆ ತುಂಬ ಬೇಜಾರಾಗಿತ್ತು. ಏನು ಅಂದರೆ, ನಾನು ಅವ್ರ ಬಟ್ಟೆಗೆಟ್ಟೆಲ್ಲ ಹೋಗ್ಬಿಟ್ಟಿದ್ದೆ. ಮೊದಲು ಮೈಸೂರು ಶೂಟಿಂಗ್ ಹೋದರೆ ಇಲ್ಲಿಂದ ಹೇಳ್ಕೊಬಾರ್ದು, ಅಷ್ಟು ಅಭಿಮಾನ ಇತ್ತು. ತರಕಾರಿ ಎಲ್ಲ ಕಳಿಸೋ ಮದ್ರಾಸಿಗೆ ಬುಟ್ಟಿ ಒಳಗಡೆ. ಇವರೆಲ್ಲ ಮೊನ್ನೆ ಬಂದವರು. ನಮ್ಮ ನಂಜುಂಡ ಬಂದ ಹೈ ಹೀಟ್ ಚಪ್ಪಲಿ ಕಾಲೇಜ್ ರಂಗದಲ್ಲಿ, ಆ ಚಪ್ಪಲಿ ಹಾಕೊಂಡು ಒಳಗಡೆ ಬಂದ. ನಿಮ್ಗೆ ಗೊತ್ತೇ, ಫ್ಲೋರ್ನಲ್ಲಿ ಮರಳೆಲ್ಲ ಹಾಕೋವಲ್ಲ. ಅವನು ಅದು ಯಾವುದೋ ಹಿಂದಿ ಡೈರೆಕ್ಟ್ರ್ ಹತ್ರ ಹೆಸರು ಹೇಳ್ದ, ಅವನ ಅಜ್ಜಿ ಅಂತ ಏನೋ ಬೈದರು ನಮ್ಮ ಅಣ್ಣವರು. ಆಮೇಲೆ ನಾನು ಹೇಳಿದೆ, ನಂಜುಂಡ ನೀ ಸಿನಿಮಾದಲ್ಲೇ ಕೆಲಸ ಮಾಡಿದ್ದಿದ್ರೆ ನೀವು ಫಸ್ಟ್ ಆ ಚಪ್ಪಲಿ ಹಾಕೊಂಡು ಒಳಗಡೆ ಬರ್ತಿದ್ದಿಲ್ಲ ಅಂದರೆ. ನಾನು ಮರ ಬೇರೆ ಇರುತ್ತೆ, ಅದು ಮರದ ಚಪ್ಪಲಿ ಇಷ್ಟು ಗೊತ್ತಲ್ಲ ನಿಮಗೆ. ಗೊತ್ತು. ಸಿನಿಮಾದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂತಲೇ ಹೇಳಿದೆ. ಆಮೇಲೆ ಆಗಲಿಲ್ಲ. ಕೆಲವು ದಿವಸದಲ್ಲಿ ಡೈರೆಕ್ಟರ್ ಅಸೋಸಿಯೇಷನ್ ರಾಜೇಂದ್ರ ಸಿಂಗ್ ಬಾಬು ಅದೇ ಜಯನಗರದಲ್ಲಿ ಶುರು ಮಾಡಿದ್ರು. ನಾನು ಆಗಲೂ ಹೇಳಿದೆ ಅವ್ರಿಗೆ, ಸರ್ ಸಿಕ್ಕಿದವ್ರಿಗೆಲ್ಲ ದಯವಿಟ್ಟು ಕಾರ್ಡ್ ಕೊಡಬೇಡಿ, ಅಥವಾ ನೀವೇ ಒಂದು 4-5 ಜನ ಇರೋ ಡೈರೆಕ್ಟ್ರುಗಳು, ಗೀತಪ್ರಿಯ ಇರ್ಬೋದು, ಇವರು ಇರ್ಬೋದು, ರಾಜೇಂದ್ರ ಸಿಂಗ್ ಬಾಬು. ಈಗ ಅವರ ಕೊನೆಗಾಲಕ್ಕೆ ಬರೋಣ. ಹಾಸ್ಪಿಟ್ಲು ಯಾವುದು, ರಾಮನಾರಾಯಣ? ಇಲ್ಲ, ಇದು ಜಯನಗರ ಇಲ್ಲ, ಹೌದು, ಅಲ್ಲಿ ರೆಸಿಡೆನ್ಸಿ ರೋಡ್, ಅಲ್ಲಿ ಸೇರಿಸೋದು. ಅಲ್ಲಿಂದ ಇಲ್ಲಿಗೆ ತಂದರು ಮೈ ಅಂದ್ರೆ. ಓಕೆ. ಅಲ್ಲಿ ಡೈರೆಕ್ಟರ್ ಅಸೋಸಿಯೇಷನ್ ಆಯಿತು, ಅವತ್ತು ಇದೆಲ್ಲ ಆಯಿತು, ನಾನು ಸೇರಿದ್ದೆ. ಆವಾಗ ಲಾಸ್ಟಿಗೆ ನೀವಿದ್ರೆ ಅವರೊಟ್ಟಿಗೆ? ಹೌದು, ಅವತ್ತು ಆ ಮೀಟಿಂಗಲ್ಲೂ ಹೋಗಿದ್ದೆ. ಅದಲ್ಲ ಮೀಟಿಂಗ್ ಅಲ್ಲ, ತೀರ್ಕೊಳ್ಳೋ ಇತ್ತಿಲ್ಲ. ಅದು ಮೊನ್ನೆ ನಾನು ಯಾಕೆ ತೀರ್ಕೊಳ್ಳೋಕೆ ಇತ್ತಿಲ್ಲ ಅಂದರೆ, ತೀರ್ಕೊಂಡ್ಮೇಲೆ ಹೋದೆ ನಾನು.
ಈ ನಂಜುಂಡನ್ನು ಚಂದ್ರಹಾಸನ ಡೈರೆಕ್ಟರ್ ಅಸೋಸಿಯೇಷನ್ ಚೀಫ್ ಹಾಕೋದು, ಅವನು ಇನ್ಚಾರ್ಜು ಅಂತ. ನಾನು ಎದ್ದು ಬಂದ್ಬಿಟ್ಟೆ. ನಾನು ಅವಾಗಲೇ ಬೇಜಾರಾಗಿದ್ದು ನನಗೆ, ಸ್ವಾರ್ಥ ಅಂತ. ನಾನು ಇಷ್ಟು ವರ್ಷ ಕೆಲಸ ಮಾಡಿದವನು, ನೆಲ ಒರೆಸಿ ಬಂದವನು, ಕ್ಲಾಪ್ ಹೊಡೆದು ಬಂದವನು, ಅದೇನು ಮುಟ್ಟಿಲ್ಲ, ಅವ್ರಿಗೇನು ಗೊತ್ತೂ ಇಲ್ಲ. ಇವತ್ತು ಅವರೆಲ್ಲ ಕಾಕಾಗೆ ನಿಮ್ಮ ಅವ್ರು ಪುಟ್ಟಣ್ಣ ಕಣಗ ಹೆಸರಿಗೋಸ್ಕರ ಬಂದಿದ್ದಾರೆ ವಿನಃ ಅವ್ರು ಯಾವ ಬಾಂಧವ ಆಗಲಿ ನಾನು ಕೆಲಸ ಕಲಿಬೇಕು ಅನ್ನೋದು ಬಂದಿಲ್ಲ. ಅವ್ರು ಪುಟ್ಟಣ್ಣ ಕಣಗಾಲ ಅಂತ ಕೆಲಸ ಮಾಡೋದು, ನಾವು ದೊಡ್ಡ ಡೈರೆಕ್ಟ್ರ್ ಆಗಿಬಿಡ್ಬೇಕು ಅಂತ ಬಂದಿರೋರು ಅವರೆಲ್ಲ. ನಾವು ಆ ಥರದವರಲ್ಲ. ಕೆಲಸ ಮಾಡಬೇಕು, ಜೀವನ ಮಾಡಬೇಕು ಅಷ್ಟೇ ನಮಗೆ ಗೊತ್ತಿರೋದು. ಮುಂದಕ್ಕೆ ಏನಾಗ್ತೀವಿ ನಮಗೆ ಗೊತ್ತಿಲ್ಲ, ಯಾವ ಉದ್ದೇಶವೂ ಇಲ್ಲ ಅಂತೇಳಿ ನಾನು ಎದ್ದೊಟ್ಟದೆ. ಆಮೇಲೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ. ಎಸ್. ಈಗ ಮುಂದಿನ ಭಾಗ 2 ರಮಣ ಮಹರ್ಷಿಗಳು. ಅದನ್ನು ಫಸ್ಟು ನಮ್ಮ ವಜ್ರಮುನಿ ಹೇಳಿದ್ದು ರಮಣ ಮಹರ್ಷಿ ಅಂತ, ಅವರೇ ಫಸ್ಟ್ಗೆ ಹೋಗಿದ್ದು. ಇರಲಿ, ಇಲ್ಲಿಗೆ ನಾವು ನಮ್ಮ ಸಂದರ್ಶನ ಮುಗಿಸೋಣ. ಇಷ್ಟೊಂದು ಮಾತಾಡಿದ್ದಕ್ಕಾಗಿ ತುಂಬ ಎಲ್ಲಿ ಗಣೇಶ್ರೆ, ನೀವೆಲ್ಲಿ ನಾವೆಲ್ಲಿ, ಏನೋ ಒಂದು ಅನುಭವ ಮಾಡಿದ್ವಿ. ಅದೇ ಹೇಳಿದ್ನಲ್ಲ, ಆ ಸಿನಿಮಾ ಮಾಡಿ ಈ ಸಿನಿಮಾ ಮಾಡಿ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅಷ್ಟೇ ಮಾಡಿದ್ದು. ಅಂದ್ಕೊಂಡಿದ್ದೇನೂ ಇಲ್ಲ. ಥ್ಯಾಂಕ್ ಯು.